ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ಈ ಸಂವಾದ ವಿಶೇಷ ಕಾರ್ಯಕ್ರಮದಲ್ಲಿ ಗುರುದೇವ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು ಒಂದು ಆಶೀರ್ವಾದ ಸಂದೇಶವನ್ನು ನಮಗಾಗಿ ಕಳಿಸಿಕೊಟ್ಟಿದ್ದಾರೆ. ಅವರ ಆಶೀರ್ವಾದ ಸಂದೇಶವನ್ನು ಕೇಳೋದಕ್ಕೆ ನೋಡೋದಕ್ಕೆ ನಾವೆಲ್ಲರೂ ಕೂಡ ತುಂಬ ಉತ್ಸುಕರಾಗಿದ್ದೀವಿ. ಈಗ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರ ಆಶೀರ್ವಾದ ಸಂದೇಶ. ಆಧ್ಯಾತ್ಮವು ಭಾರತ ಸಂಸ್ಕೃತಿಯ ಆತ್ಮವಾಗಿದೆ. ಆಧ್ಯಾತ್ಮವನ್ನು ನೀವು ತೆಗೆದುಬಿಡಿ, ಭಾರತ ಸಂಸ್ಕೃತಿಯಲ್ಲಿ ಏನೂ ಉಳಿಯೋದಿಲ್ಲ. ಅದು ನಮ್ಮ ಅಂತರಾಳದಲ್ಲಿರ್ತಕ್ಕಂಥ ಸ್ಫೂರ್ತಿಯನ್ನು, ಉತ್ಸಾಹವನ್ನು, ಪ್ರೇಮವನ್ನು, ಒಲವನ್ನು, ಒಲುಮೆಯನ್ನು ಚಿಲುಮೆಯಾಗಿ ಹೊರಗೆ ಬರ್ತದದು. ಅದೇ ಅಧ್ಯಾತ್ಮ. ಅಧ್ಯಾತ್ಮ ಅಂತಂದರೆ ಎಲ್ಲೋ ಏನೋ ಒಂದು ಕೂತ್ಕೊಂಡು ಏನೋ ಮಾಡೋದು ಅಂತಲ್ಲ, ಪೂಜೆ ಮಾಡೋದು ಅಂತಲ್ಲ. ಅಧ್ಯಾತ್ಮ ಅಂತಂದರೆ ಇದು ಆತ್ಮೀಯತೆಯನ್ನು ಎಲ್ಲರಲ್ಲೂ ಕಂಡುಕೊಳ್ತಕ್ಕಂಥದ್ದು. ಈಗ ಇಡೀ ಪ್ರಪಂಚವೇ ಒಂದು ಪರಿವಾರ, ಒಂದು ಕುಟುಂಬ ಅಂತ ಭಾವಿಸೋದು ಆಧ್ಯಾತ್ಮಿಕತೆ. ಬೇರೆಯವರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಕ್ಕಂಥದ್ದು ಆಧ್ಯಾತ್ಮಿಕತೆ. ಜೀವನವನ್ನು ಒಂದು ದೊಡ್ಡ ದೃಷ್ಟಿಕೋನದಿಂದ ನೋಡುವುದು ಆಧ್ಯಾತ್ಮಿಕತೆ. ಬರೀ ಶರೀರ ಮಾತ್ರ ನಾನಲ್ಲ, ಪ್ರಾಣವೂ ನಾನಲ್ಲ, ಆದರೆ ಇವೆರಡಕ್ಕೂ ಮೀರಿದ ಚೈತನ್ಯನೇ ನಾನು ಅಂತಕ್ಕಂಥದ್ದನ್ನು ಕಂಡುಕೊಳ್ಳೋದು ಅಧ್ಯಾತ್ಮ. ಮತ್ತು ಇಡೀ ಪ್ರಪಂಚವು ಚೈತನ್ಯಮಯವಾಗಿದೆ, ಚೈತನ್ಯದಿಂದ ತುಂಬಿದೆ ಅಂತಕ್ಕಂಥ ಒಂದು ಅನುಭೂತಿಯೇ ಅಧ್ಯಾತ್ಮ. ಅಧ್ಯಾತ್ಮ ಬರೀ ಪುಸ್ತಕ ಓದೋದ್ರಿಂದ ಬರೋದಿಲ್ಲ, ಜೀವನದಲ್ಲಿ ಚೈತನ್ಯವನ್ನು ಹೆಚ್ಚಿಸ್ಕೊಳ್ಳೋದ್ರಿಂದ ಆಗ್ತಕ್ಕಂಥದ್ದು ಅಧ್ಯಾತ್ಮ. ಚೈತನ್ಯ ಎಲ್ಲದರಲ್ಲೂ ಇದೆ, ಕಲ್ಲಲ್ಲೂ ಇದೆ, ಮಣ್ಣಲ್ಲೂ ಇದೆ, ಮರದಲ್ಲೂ ಇದೆ, ಗಿಡದಲ್ಲೂ ಇದೆ, ಮನುಷ್ಯರಲ್ಲೂ ಇದೆ, ಪ್ರಾಣಿಗಳಲ್ಲೂ ಇದೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಚೈತನ್ಯವನ್ನು ವಿಶ್ವ ಚೈತನ್ಯದೊಂದಿಗೆ ಒಂದಾಗೂಡಿಸ್ಕೊಳ್ತಕ್ಕಂಥದ್ದು ಅದು ಯೋಗ, ಅದೇ ಅಧ್ಯಾತ್ಮ. ಈ ವಿದ್ಯೆಯನ್ನು ಪ್ರಪಂಚಕ್ಕೆ ಕೊಟ್ಟದ್ದು ಭಾರತ ದೇಶ. ಆದ್ದರಿಂದ ನಮ್ಮ DNA ನಮ್ಮ ಜೀವನದಲ್ಲಿ ಇದು ಹಾಸುಹೊಕ್ಕಾಗಿ ಬೆಳೆದು ಬಂದಿದೆ. ಇದನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು. ಹೇಳ್ತಾರೆ ಧರ್ಮೋ ರಕ್ಷತಿ ರಕ್ಷತಃ ಅಂತ. ಹಾಗೆ ಆಧ್ಯಾತ್ಮವನ್ನು ನಾವು ಜೀವನದಲ್ಲಿ ಪೋಷಣೆ ಮಾಡಿದಾಗ ಅಧ್ಯಾತ್ಮ ನಮಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಚುರುಕುತನ, ಸೃಜನಾತ್ಮಕತೆ ಅಂದರೆ ಒಳ್ಳೆ ಸೃಷ್ಟಿ ಮಾಡ್ತಕ್ಕಂಥದ್ದು, ಸದ್ವಿಚಾರ ಇವೆಲ್ಲವನ್ನು ಉಂಟು ಮಾಡ್ತದೆ. ಭಗವಂತ ಎಲ್ಲರಿಗೂ ಧೈರ್ಯವನ್ನು, ಜ್ಞಾನವನ್ನು, ಧ್ಯಾನವನ್ನು ಕೊಟ್ಟು ಸಂತೋಷವಾಗಿರಲಿ ಅಂತ ಹೇಳ್ತಾ ಎರಡು ಮಾತನ್ನು. ಓಂ ಶಾಂತಿ. ಆರ್ಟ್ ಆಫ್ ಲಿವಿಂಗ್ ಖ್ಯಾತಿಯ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು ನಮಗಾಗಿ ಆಶೀರ್ವಾದ ಸಂದೇಶವನ್ನು ಕಳಿಸ್ಕೊಟ್ರು. ಆಧ್ಯಾತ್ಮ ಅಂದರೆ ಏನು? ಆಧ್ಯಾತ್ಮ ಅಂತಂದರೆ ಎಲ್ಲರ ಜೊತೆಗೆ ಆತ್ಮೀಯವಾಗಿ ಇರೋದು, ಆತ್ಮೀಯತೆಯನ್ನು ಕಾಣೋದು, ಎಲ್ಲರ ಒಳ್ಳೆಯತನವನ್ನು, ಸಂತೋಷವನ್ನು ಬಯಸುವಂಥದ್ದು ಆಧ್ಯಾತ್ಮ. ಕೇವಲ ಪೂಜೆ ಮಾಡೋದು, ದೇವರ ನಾಮಸ್ಮರಣೆ ಇಷ್ಟಕ್ಕೆ ಮಾತ್ರ ಆಧ್ಯಾತ್ಮ ಅನ್ನುವಂಥದ್ದು ಸೀಮಿತ ಇಲ್ಲ. ಈ ಆಧ್ಯಾತ್ಮದ ಮಿತಿ ಅಪಾರ ಅನ್ನುವಂತಹ ಮಾತನ್ನು ರವಿಶಂಕರ್ ಗುರೂಜಿಯವರು ಹೇಳಿಕೊಟ್ರು. ಅವರ ಆಶೀರ್ವಾದ ಸಂದೇಶಕ್ಕಾಗಿ ಮತ್ತೊಮ್ಮೆ ಅವರನ್ನು ನಮಸ್ಕರಿಸುತ್ತಾ ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ಈ ಸಂವಾದ ವಿಶೇಷ ಕಾರ್ಯಕ್ರಮದಲ್ಲಿ ಗುರುದೇವ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು ಒಂದು ಆಶೀರ್ವಾದ ಸಂದೇಶವನ್ನು ನಮಗಾಗಿ ಕಳಿಸಿಕೊಟ್ಟಿದ್ದಾರೆ. ಅವರ ಆಶೀರ್ವಾದ ಸಂದೇಶವನ್ನು ಕೇಳೋದಕ್ಕೆ ನೋಡೋದಕ್ಕೆ ನಾವೆಲ್ಲರೂ ಕೂಡ ತುಂಬ ಉತ್ಸುಕರಾಗಿದ್ದೀವಿ. ಈಗ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರ ಆಶೀರ್ವಾದ ಸಂದೇಶ. ಆಧ್ಯಾತ್ಮವು ಭಾರತ ಸಂಸ್ಕೃತಿಯ ಆತ್ಮವಾಗಿದೆ. ಆಧ್ಯಾತ್ಮವನ್ನು ನೀವು ತೆಗೆದುಬಿಡಿ, ಭಾರತ ಸಂಸ್ಕೃತಿಯಲ್ಲಿ ಏನೂ ಉಳಿಯೋದಿಲ್ಲ. ಅದು ನಮ್ಮ ಅಂತರಾಳದಲ್ಲಿರ್ತಕ್ಕಂಥ ಸ್ಫೂರ್ತಿಯನ್ನು, ಉತ್ಸಾಹವನ್ನು, ಪ್ರೇಮವನ್ನು, ಒಲವನ್ನು, ಒಲುಮೆಯನ್ನು ಚಿಲುಮೆಯಾಗಿ ಹೊರಗೆ ಬರ್ತದದು. ಅದೇ ಅಧ್ಯಾತ್ಮ. ಅಧ್ಯಾತ್ಮ ಅಂತಂದರೆ ಎಲ್ಲೋ ಏನೋ ಒಂದು ಕೂತ್ಕೊಂಡು ಏನೋ ಮಾಡೋದು ಅಂತಲ್ಲ, ಪೂಜೆ ಮಾಡೋದು ಅಂತಲ್ಲ. ಅಧ್ಯಾತ್ಮ ಅಂತಂದರೆ ಇದು ಆತ್ಮೀಯತೆಯನ್ನು ಎಲ್ಲರಲ್ಲೂ ಕಂಡುಕೊಳ್ತಕ್ಕಂಥದ್ದು. ಈಗ ಇಡೀ ಪ್ರಪಂಚವೇ ಒಂದು ಪರಿವಾರ, ಒಂದು ಕುಟುಂಬ ಅಂತ ಭಾವಿಸೋದು ಆಧ್ಯಾತ್ಮಿಕತೆ. ಬೇರೆಯವರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಕ್ಕಂಥದ್ದು ಆಧ್ಯಾತ್ಮಿಕತೆ. ಜೀವನವನ್ನು ಒಂದು ದೊಡ್ಡ ದೃಷ್ಟಿಕೋನದಿಂದ ನೋಡುವುದು ಆಧ್ಯಾತ್ಮಿಕತೆ. ಬರೀ ಶರೀರ ಮಾತ್ರ ನಾನಲ್ಲ,
ಪ್ರಾಣವೂ ನಾನಲ್ಲ, ಆದರೆ ಇವೆರಡಕ್ಕೂ ಮೀರಿದ ಚೈತನ್ಯನೇ ನಾನು ಅಂತಕ್ಕಂಥದ್ದನ್ನು ಕಂಡುಕೊಳ್ಳೋದು ಅಧ್ಯಾತ್ಮ. ಮತ್ತು ಇಡೀ ಪ್ರಪಂಚವು ಚೈತನ್ಯಮಯವಾಗಿದೆ, ಚೈತನ್ಯದಿಂದ ತುಂಬಿದೆ ಅಂತಕ್ಕಂಥ ಒಂದು ಅನುಭೂತಿಯೇ ಅಧ್ಯಾತ್ಮ. ಅಧ್ಯಾತ್ಮ ಬರೀ ಪುಸ್ತಕ ಓದೋದ್ರಿಂದ ಬರೋದಿಲ್ಲ, ಜೀವನದಲ್ಲಿ ಚೈತನ್ಯವನ್ನು ಹೆಚ್ಚಿಸ್ಕೊಳ್ಳೋದ್ರಿಂದ ಆಗ್ತಕ್ಕಂಥದ್ದು ಅಧ್ಯಾತ್ಮ. ಚೈತನ್ಯ ಎಲ್ಲದರಲ್ಲೂ ಇದೆ, ಕಲ್ಲಲ್ಲೂ ಇದೆ, ಮಣ್ಣಲ್ಲೂ ಇದೆ, ಮರದಲ್ಲೂ ಇದೆ, ಗಿಡದಲ್ಲೂ ಇದೆ, ಮನುಷ್ಯರಲ್ಲೂ ಇದೆ, ಪ್ರಾಣಿಗಳಲ್ಲೂ ಇದೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಚೈತನ್ಯವನ್ನು ವಿಶ್ವ ಚೈತನ್ಯದೊಂದಿಗೆ ಒಂದಾಗೂಡಿಸ್ಕೊಳ್ತಕ್ಕಂಥದ್ದು ಅದು ಯೋಗ, ಅದೇ ಅಧ್ಯಾತ್ಮ. ಈ ವಿದ್ಯೆಯನ್ನು ಪ್ರಪಂಚಕ್ಕೆ ಕೊಟ್ಟದ್ದು ಭಾರತ ದೇಶ. ಆದ್ದರಿಂದ ನಮ್ಮ DNA ನಮ್ಮ ಜೀವನದಲ್ಲಿ ಇದು ಹಾಸುಹೊಕ್ಕಾಗಿ ಬೆಳೆದು ಬಂದಿದೆ. ಇದನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು. ಹೇಳ್ತಾರೆ ಧರ್ಮೋ ರಕ್ಷತಿ ರಕ್ಷತಃ ಅಂತ. ಹಾಗೆ ಅಧ್ಯಾತ್ಮವನ್ನು ನಾವು ಜೀವನದಲ್ಲಿ ಪೋಷಣೆ ಮಾಡಿದಾಗ ಅಧ್ಯಾತ್ಮ ನಮಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಚುರುಕುತನ, ಸೃಜನಾತ್ಮಕತೆ ಅಂದರೆ ಒಳ್ಳೆ ಸೃಷ್ಟಿ ಮಾಡ್ತಕ್ಕಂಥದ್ದು, ಸದ್ವಿಚಾರ ಇವೆಲ್ಲವನ್ನು ಉಂಟು ಮಾಡ್ತದೆ. ಭಗವಂತ ಎಲ್ಲರಿಗೂ ಧೈರ್ಯವನ್ನು, ಜ್ಞಾನವನ್ನು, ಧ್ಯಾನವನ್ನು ಕೊಟ್ಟು ಸಂತೋಷವಾಗಿರಲಿ ಅಂತ ಹೇಳ್ತಾ ಎರಡು ಮಾತನ್ನು. ಓಂ ಶಾಂತಿ. ಆರ್ಟ್ ಆಫ್ ಲಿವಿಂಗ್ ಖ್ಯಾತಿಯ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರು ನಮಗಾಗಿ ಆಶೀರ್ವಾದ ಸಂದೇಶವನ್ನು ಕಳಿಸ್ಕೊಟ್ರು. ಆಧ್ಯಾತ್ಮ ಅಂದರೆ ಏನು? ಆಧ್ಯಾತ್ಮ ಅಂತಂದರೆ ಎಲ್ಲರ ಜೊತೆಗೆ ಆತ್ಮೀಯವಾಗಿ ಇರೋದು, ಆತ್ಮೀಯತೆಯನ್ನು ಕಾಣೋದು, ಎಲ್ಲರ ಒಳ್ಳೆಯತನವನ್ನು, ಸಂತೋಷವನ್ನು ಬಯಸುವಂಥದ್ದು ಆಧ್ಯಾತ್ಮ. ಕೇವಲ ಪೂಜೆ ಮಾಡೋದು, ದೇವರ ನಾಮಸ್ಮರಣೆ ಇಷ್ಟಕ್ಕೆ ಮಾತ್ರ ಆಧ್ಯಾತ್ಮ ಅನ್ನುವಂಥದ್ದು ಸೀಮಿತ ಇಲ್ಲ. ಈ ಆಧ್ಯಾತ್ಮದ ಮಿತಿ ಅಪಾರ ಅನ್ನುವಂತಹ ಮಾತನ್ನು ರವಿಶಂಕರ್ ಗುರೂಜಿ ಅವರು ಹೇಳಿಕೊಟ್ರು. ಅವರ ಆಶೀರ್ವಾದ ಸಂದೇಶಕ್ಕಾಗಿ ಮತ್ತೊಮ್ಮೆ ಅವರನ್ನು ನಮಸ್ಕರಿಸುತ್ತಾ ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ಈ ಸಂವಾದ ವಿಶೇಷ ಕಾರ್ಯಕ್ರಮದಲ್ಲಿ ಗುರುದೇವ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು ಒಂದು ಆಶೀರ್ವಾದ ಸಂದೇಶವನ್ನು ನಮಗಾಗಿ ಕಳಿಸಿಕೊಟ್ಟಿದ್ದಾರೆ. ಅವರ ಆಶೀರ್ವಾದ ಸಂದೇಶವನ್ನು ಕೇಳೋದಕ್ಕೆ, ನೋಡೋದಕ್ಕೆ ನಾವೆಲ್ಲರೂ ಕೂಡ ತುಂಬ ಉತ್ಸುಕರಾಗಿದ್ದೀವಿ. ಈಗ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರ ಆಶೀರ್ವಾದ ಸಂದೇಶ. ಆಧ್ಯಾತ್ಮವು ಭಾರತ ಸಂಸ್ಕೃತಿಯ ಆತ್ಮವಾಗಿದೆ. ಆಧ್ಯಾತ್ಮವನ್ನು ನೀವು ತೆಗೆದುಬಿಡಿ, ಭಾರತ ಸಂಸ್ಕೃತಿಯಲ್ಲಿ ಏನೂ ಉಳಿಯೋದಿಲ್ಲ. ಅದು ನಮ್ಮ ಅಂತರಾಳದಲ್ಲಿರ್ತಕ್ಕಂಥ ಸ್ಫೂರ್ತಿಯನ್ನು, ಉತ್ಸಾಹವನ್ನು, ಪ್ರೇಮವನ್ನು, ಒಲವನ್ನು, ಒಲುಮೆಯನ್ನು ಚಿಲುಮೆಯಾಗಿ ಹೊರಗೆ ಬರ್ತದದು. ಅದೇ ಅಧ್ಯಾತ್ಮ. ಅಧ್ಯಾತ್ಮ ಅಂತಂದರೆ ಎಲ್ಲೋ ಏನೋ ಒಂದು ಕೂತ್ಕೊಂಡು ಏನೋ ಮಾಡೋದು ಅಂತಲ್ಲ, ಪೂಜೆ ಮಾಡೋದು ಅಂತಲ್ಲ. ಅಧ್ಯಾತ್ಮ ಅಂತಂದರೆ ಒಂದು ಆತ್ಮೀಯತೆಯನ್ನು ಎಲ್ಲರಲ್ಲೂ ಕಂಡುಕೊಳ್ತಕ್ಕಂಥದ್ದು. ಈಗ ಇಡೀ ಪ್ರಪಂಚವೇ ಒಂದು ಪರಿವಾರ, ಒಂದು ಕುಟುಂಬ ಅಂತ ಭಾವಿಸೋದು ಆಧ್ಯಾತ್ಮಿಕತೆ. ಬೇರೆಯವರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಕ್ಕಂಥದ್ದು ಆಧ್ಯಾತ್ಮಿಕತೆ. ಜೀವನವನ್ನು ಒಂದು ದೊಡ್ಡ ದೃಷ್ಟಿಕೋನದಿಂದ ನೋಡುವುದು ಆಧ್ಯಾತ್ಮಿಕತೆ. ಬರೀ ಶರೀರ ಮಾತ್ರ ನಾನಲ್ಲ, ಪ್ರಾಣವೂ ನಾನಲ್ಲ, ಆದರೆ ಇವೆರಡಕ್ಕೂ ಮೀರಿದ ಚೈತನ್ಯನೇ ನಾನು ಅಂತಕ್ಕಂಥದ್ದನ್ನು ಕಂಡುಕೊಳ್ಳೋದು ಅಧ್ಯಾತ್ಮ. ಮತ್ತು ಇಡೀ ಪ್ರಪಂಚವು ಚೈತನ್ಯಮಯವಾಗಿದೆ, ಚೈತನ್ಯದಿಂದ ತುಂಬಿದೆ ಅಂತಕ್ಕಂಥ ಒಂದು ಅನುಭೂತಿಯೇ ಅಧ್ಯಾತ್ಮ. ಅಧ್ಯಾತ್ಮ ಬರೀ ಪುಸ್ತಕ ಓದೋದ್ರಿಂದ ಬರೋದಿಲ್ಲ, ಜೀವನದಲ್ಲಿ ಚೈತನ್ಯವನ್ನು ಹೆಚ್ಚಿಸ್ಕೊಳ್ಳೋದ್ರಿಂದ ಆಗ್ತಕ್ಕಂಥದ್ದು ಅಧ್ಯಾತ್ಮ. ಚೈತನ್ಯ ಎಲ್ಲದರಲ್ಲೂ ಇದೆ, ಕಲ್ಲಲ್ಲೂ ಇದೆ, ಮಣ್ಣಲ್ಲೂ ಇದೆ, ಮರದಲ್ಲೂ ಇದೆ, ಗಿಡದಲ್ಲೂ ಇದೆ, ಮನುಷ್ಯರಲ್ಲೂ ಇದೆ, ಪ್ರಾಣಿಗಳಲ್ಲೂ ಇದೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಚೈತನ್ಯವನ್ನು ವಿಶ್ವ ಚೈತನ್ಯದೊಂದಿಗೆ ಒಂದಾಗೂಡಿಸ್ಕೊಳ್ತಕ್ಕಂಥದ್ದು ಅದು ಯೋಗ, ಅದೇ ಅಧ್ಯಾತ್ಮ. ಈ ವಿದ್ಯೆಯನ್ನು ಪ್ರಪಂಚಕ್ಕೆ ಕೊಟ್ಟದ್ದು ಭಾರತ ದೇಶ. ಆದ್ದರಿಂದ ನಮ್ಮ DNA ನಮ್ಮ ಜೀವನದಲ್ಲಿ ಇದು ಹಾಸುಹೊಕ್ಕಾಗಿ ಬೆಳೆದು ಬಂದಿದೆ. ಇದನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು. ಹೇಳ್ತಾರೆ ಧರ್ಮೋ ರಕ್ಷತಿ ರಕ್ಷತಃ ಅಂತ. ಹಾಗೆ ಅಧ್ಯಾತ್ಮವನ್ನು ನಾವು ಜೀವನದಲ್ಲಿ ಪೋಷಣೆ ಮಾಡಿದಾಗ ಅಧ್ಯಾತ್ಮ ನಮಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಚುರುಕುತನ, ಸೃಜನಾತ್ಮಕತೆ ಅಂದರೆ ಒಳ್ಳೆ ಸೃಷ್ಟಿ ಮಾಡ್ತಕ್ಕಂಥದ್ದು, ಸದ್ವಿಚಾರ ಇವೆಲ್ಲವನ್ನು ಉಂಟು ಮಾಡ್ತದೆ. ಭಗವಂತ ಎಲ್ಲರಿಗೂ ಧೈರ್ಯವನ್ನು, ಜ್ಞಾನವನ್ನು, ಧ್ಯಾನವನ್ನು ಕೊಟ್ಟು
ಸಂತೋಷವಾಗಿರಲಿ ಅಂತ ಹೇಳ್ತಾ ಎರಡು ಮಾತನ್ನು. ಓಂ ಶಾಂತಿ. ಆರ್ಟ್ ಆಫ್ ಲಿವಿಂಗ್ ಖ್ಯಾತಿಯ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು ನಮಗಾಗಿ ಆಶೀರ್ವಾದ ಸಂದೇಶವನ್ನು ಕಳಿಸ್ಕೊಟ್ರು. ಆಧ್ಯಾತ್ಮ ಅಂದರೆ ಏನು? ಆಧ್ಯಾತ್ಮ ಅಂತಂದರೆ ಎಲ್ಲರ ಜೊತೆಗೆ ಆತ್ಮೀಯವಾಗಿ ಇರೋದು, ಆತ್ಮೀಯತೆಯನ್ನು ಕಾಣೋದು, ಎಲ್ಲರ ಒಳ್ಳೆಯತನವನ್ನು, ಸಂತೋಷವನ್ನು ಬಯಸುವಂಥದ್ದು ಆಧ್ಯಾತ್ಮ. ಕೇವಲ ಪೂಜೆ ಮಾಡೋದು, ದೇವರ ನಾಮಸ್ಮರಣೆ ಇಷ್ಟಕ್ಕೆ ಮಾತ್ರ ಆಧ್ಯಾತ್ಮ ಅನ್ನುವಂಥದ್ದು ಸೀಮಿತ ಇಲ್ಲ. ಈ ಆಧ್ಯಾತ್ಮದ ಮಿತಿ ಅಪಾರ ಅನ್ನುವಂತಹ ಮಾತನ್ನು ರವಿಶಂಕರ್ ಗುರೂಜಿಯವರು ಹೇಳಿಕೊಟ್ರು. ಅವರ ಆಶೀರ್ವಾದ ಸಂದೇಶಕ್ಕಾಗಿ ಮತ್ತೊಮ್ಮೆ ಅವರನ್ನು ನಮಸ್ಕರಿಸುತ್ತಾ